ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಒಂದು ದೈವ ಅಂತಲೇ ಹೇಳಬಹುದು. ಏಕಾದಶಿ ದಿವಸ ನಾವು ಲಕ್ಷ್ಮೀನಾರಾಯಣನ ಸ್ಮರಣೆಯನ್ನು ಮಾಡಿದ್ದೇ ಆದರೆ ಆ ಏಕಾದಶಿಯ ಪುಣ್ಯ ಫಲ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಏಕಾದಶಿ ದಿವಸ ಉಪವಾಸ ಮಾಡೋದಕ್ಕಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅವರಿಗೆ ಹೆಲ್ತ್ ಇಶ್ಯೂ ಇರುತ್ತೆ, ಇಲ್ಲ ಅಂತಂದರೆ ಹೆಣ್ಮಕ್ಳಿದ್ರೆ ಅವ್ರಿಗೆ ಬಾಣಂತಿರಿ ಇರ್ತಾರೆ, ಇಲ್ಲ ಪ್ರೆಗ್ನೆಂಟ್ ಇರ್ತಾರೆ, ಇಲ್ಲ ಅಂದರೆ ಕಾರಣ 108 ಇರಬಹುದು. ಬಟ್ ಆದರೆ ಆ ಒಂದು ಫಲ ಕೂಡ ನಮಗೆ ಸಿಗಬೇಕು, ಒಂದು ದೇವರ ಒಂದು ನಾಮಸ್ಮರಣೆಯನ್ನು ನಾವು ಮಾಡಬೇಕು, ಮತ್ತು ನಮಗೆ ಏಕಾದಶಿಯ ಒಂದು ಪುಣ್ಯ ಫಲ ಅನ್ನೋವಂಥದ್ದು ನಮಗೆ ಸಿಗಬೇಕಂದ್ರೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಮನೆಗೆ ಸಾಕ್ಷಾತ್ ನಾರಾಯಣ ಲಕ್ಷ್ಮಿಯರ ಒಂದು ಆಗಮನ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಇದು ತುಂಬ ಅಂದರೆ ತುಂಬ ಸತ್ಯ. ಏಕಾದಶಿ ಯಾವುದೇ ಒಂದು ಏಕಾದಶಿ ಇರಬಹುದು. ಇವಾಗ ಬಂದಿರೋವಂಥ ಏಕಾದಶಿ ಬಂದು ನಿರ್ಜಲ ಏಕಾದಶಿ ಅಂತೇಳಿ ಇವತ್ತಿನ ದಿವಸ ಒಂದು ಅಮ್ಮನವರಾಗಿರಬಹುದು, ಲಕ್ಷ್ಮೀ ಅಮ್ಮನವ್ರನ್ನಾಗಿರಬಹುದು, ಮತ್ತು ವೆಂಕಟೇಶ್ವರ, ನಿಮಗೆ ನಾರಾಯಣ, ರಾಮ ಮತ್ತು ಒಂದು ರಾಯರಾಗಿರಬಹುದು, ಇಂಥವ್ರನ್ನೆಲ್ಲ ನಾವು ಏಕಾದಶಿ, ಪಾಂಡುರಂಗನ ಆಗಿರಬಹುದು, ಒಂದು ಏಕಾದಶಿಯ ಸಂದರ್ಭಗಳಲ್ಲಿ ನಾವು ಆರಾಧನೆಯನ್ನು ಮಾಡೋದರಿಂದ ನಮಗೆ ಪೂರ್ಣ ಫಲ ಅನ್ನುವಂಥದ್ದು ಸಿಗುತ್ತೆ. ಇವತ್ತಿನ ದಿವಸ ನೀವು ಉಪವಾಸನ ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಯಾಕಂದರೆ ಉಪವಾಸ ಇರೋದಕ್ಕೆ ಆಗಲ್ಲ ಅನ್ನೋರು ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿಯನ್ನು ತ್ಯಜಿಸಿ ಇವತ್ತಿನ ಒಂದು ಉಪವಾಸವನ್ನು ಮಾಡ್ಕೊಳ್ಬಹುದು. ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ನೀವು ತಿನ್ಕೊಳ್ಬಹುದು. ಯಾಕಂದರೆ ಕೆಲವೊಬ್ಬರಿಗೆ ಹೆಲ್ತ್ ಇಶ್ಯೂ ಅನ್ನೋದಿರುತ್ತೆ. ಈ ಒಂದು ಏಕಾದಶಿ ನಿರ್ಜಲ ಏಕಾದಶಿ ಅಂತೇಳಿ ನಾವು ನಿರಂಕಾರವಾಗಿ ಇರಬಹುದು. ನೀರನ್ನು ಸೇವಿಸಿ ನೀರನ್ನು ಬಿಟ್ಟು ಸಹ ತುಂಬ ಜನ ಈ ಒಂದು ಸಿದ್ಧಿಗಳನ್ನು ಮಾಡ್ಕೊಳ್ತಾರೆ. ಏಕಾದಶಿಗೆ ಅಷ್ಟೊಂದು ಶಕ್ತಿ ಅನ್ನುವಂಥದ್ದಿದೆ, ಅಷ್ಟೊಂದು ಮಹತ್ವ ಅನ್ನುವಂಥದ್ದಿದೆ. ಹಾಗಾಗಿ ನೀವು ಏಕಾದಶಿ ಬಗ್ಗೆ ತಿಳಿತಾ ಹೋದರೆ ತುಂಬ ಅಂದರೆ ತುಂಬಾ ಇದೆ. ಹಾಗಾಗಿ ಏಕಾದಶಿ ದಿವಸ ಈ ಒಂದು ಸರಳವಾಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನಿಮ್ಮ ದಾಂಪತ್ಯದಲ್ಲಿ ಒಂದು ರೀತಿ ಸುಖ ಅನ್ನುವಂಥದ್ದು ಸಿಗುತ್ತೆ, ಒಂದು ರೀತಿ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ, ನಿಮಗೆ ಎಲ್ಲ ಒಂದು ಜೀವನದಲ್ಲಿ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮಗೆ ಈ ಒಂದು ನಿಮ್ಮ ದಾಂಪತ್ಯದಾಗಿರಬಹುದು, ನಿಮಗಿನ್ನೂ ತುಂಬ ಜನಕ್ಕೆ ಮಕ್ಕಳಾಗಿರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಏಕಾದಶಿ ದಿವಸ ಮಾತ್ರ ನೀವು ಬ್ರಹ್ಮಚಾರ್ಯನೆಯನ್ನು ಪಾಲಿಸಲೇಬೇಕು. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರಬಹುದು. ನೋಡಿ, ಸರಳವಾಗಿ ನಾನು ಏಕಾದಶಿ ದಿವಸ ಮನೆಯಲ್ಲಿ ಈ ರೀತಿಯಾಗಿ ಸರಳ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ನಾನು ಆದಷ್ಟು ಸಿಂಪಲ್ಲಾಗಿಯೇ ಪೂಜೆಯನ್ನು ಮಾಡ್ಕೊಳ್ತೀನಿ. ಇವಾಗೂ ಅಷ್ಟೇ ಹೂವನ್ನು ಇಟ್ಟು ತುಳಸಿಯನ್ನು ವೆಂಕಟೇಶ್ವರಗಾಗಿರ್ಬೋದು, ನಿಮ್ಮ ಮನೇಲಿ ರಾಯರ ಫೋಟೋ ಯಾವುದನ್ನ ಇರಲಿ, ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆಯನ್ನು ಮಾಡಿ ಒಂದು ದೇವರಿಗೆ ಬಾಳೆಹಣ್ಣು ಆಗಿರಬಹುದು, ಈ ನೈವೇದ್ಯಕ್ಕೆ ಈ ಥರ ಬೇರೆ ಏನೋ ಖಾರದ ಐಟಮ್ಸ್ ಎಲ್ಲ ಏನೂ ಇಡೋದಕ್ಕೆ ಹೋಗಬಾರ್ದು. ದೇವರಿಗೆ ನೀವು ಸಣ್ಣ ಒಂದು ಸ್ವಲ್ಪ ಹೂವನ್ನು ಹಾಕಿ ಬಾಳೆಹಣ್ಣು ಇಲ್ಲಾಂದರೆ ಹಾಲು ನೀರನ್ನು ನೈವೇದ್ಯಕ್ಕಿಟ್ಟರೆ ನಡೆಯುತ್ತೆ. ಹಾಗಾಗಿ ದೇವರು ಕೂಡ ಉಪವಾಸ ಇರ್ತಾರಲ್ವ, ಹಾಗಾಗಿ ಫಲಹಾರವನ್ನು ಸ್ವೀಕರಿಸಿ ಅವ್ರಿಗೂ ಕೂಡ ನೀರಿಗೆ ನೈವೇದ್ಯವನ್ನು ಕಂಪಲ್ಸರಿಯಾಗಿ ಇಡಲೇಬೇಕಾಗುತ್ತೆ. ಈ ರೀತಿಯಾಗಿ ನೀವು ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಏಕಾದಶಿಯ ನಮಗೆ ಆಚರಿಸೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು ಕೂಡ ನಿಮಗೆ ಪ್ರತಿ ಶನಿವಾರ ಬರುತ್ತಲ್ವ, ಏಕಾದಶಿ ಯಾರಿಗೆಲ್ಲ ಆಚರಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ನಮಗೆ ಯಾವಾಗ ಏಕಾದಶಿ ಬರುತ್ತೆ ಅಂತಲೇ ಗೊತ್ತಿರೋದಿಲ್ಲ ಅನ್ನೋವಂಥವ್ರು ಕೂಡ ಇರ್ತಾರೆ. ಯಾಕಂದರೆ ಇದು ತುಂಬ ಸತಿ ಕಮೆಂಟ್ಗಳು ಕೂಡ ಬಂದಿದೆ, ನಮಗೆ ಚಿಕ್ಕ ಚಿಕ್ಕ ಮಕ್ಕಳಿದೆ, ನಮಗೆ ಜ್ಞಾಪಕ ಇರೋದಿಲ್ಲ ಅನ್ನೋವಂಥವ್ರು. ಹಾಗಾಗಿ ನೀವು ನಮಗೆ ತಿಂಗಳಲ್ಲಿ 2 ಏಕಾದಶಿ ಅನ್ನೋವಂಥದ್ದು ಬರುತ್ತೆ. ಹಾಗಾಗಿ ನೀವು ನಿಮಗೆ ಏಕಾದಶಿ ನಿಮ್ಮ ಕೈಯಲ್ಲಿ ಮಾಡೋದಕ್ಕೆ ಆಗಿಲ್ಲ, ಸಾಧ್ಯ ಆಗಿಲ್ಲ, ಜ್ಞಾಪಕ ಇಲ್ಲ ಅಂದರೆ ನೀವು ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳೋದಕ್ಕೆ ಹೋಗ್ಬೇಡಿ. ಪ್ರತಿ ಶನಿವಾರ ಕೂಡ ವೆಂಕಟೇಶ್ವರ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರಬಹುದು, ಈ ಒಂದು ರಾಮನಿಗೆ, ಈ ಕೃಷ್ಣನಿಗೆ ಒಂದು ಏನು ಒಂದು ಈ ಒಂದು ನಾರಾಯಣಿಗೆ ದಶ ಅವತಾರಗಳಿದೆ. ಆ ದಶ ಅವತಾರದಲ್ಲಿ ಯಾವ ಅವತಾರ ಕೂಡ ನೀವು ಆರಾಧನೆಯನ್ನು ಮಾಡಬಹುದು. ಪ್ರತಿ ಶನಿವಾರ ನೀವು ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಇವಾಗ ನಾವು ಗಂಡನನ್ನು ಆರಾಧನೆಯನ್ನು ಮಾಡಿದ್ರೆ ಲಕ್ಷ್ಮೀ ಸಮೇತವಾಗಿ ನಾರಾಯಣರು ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾರೆ ಅಂತಲೇ ಹೇಳಬಹುದು. ಯಾವಾಗಲೂ ಅಷ್ಟೇ ಲಕ್ಷ್ಮೀ ಅಮ್ಮನವ್ರಿಗೆ, ಅವ್ರು ಲಕ್ಷ್ಮೀ ಅಮ್ಮ ತುಂಬ ಅಂದರೆ ತುಂಬ ಸ್ವಾಭಿಮಾನಿ. ಅವರು ಗಂಡನಿಗೆ ಎಲ್ಲಿ ಗೌರವಗಳು ಸಿಗ್ತಾ ಇರುತ್ತೋ ಅಲ್ಲಿ ಸದಾಕಾಲ ಲಕ್ಷ್ಮೀ ಅಮ್ಮನವರು ಸಂತುಷ್ಟರಾಗಿ ಇರ್ತಾರಂತಲೇ ಹೇಳಬಹುದು. ಹಾಗಾಗಿ ಇವಾಗ ನಮ್ಮ ಮನೆಗೆ ವೆಂಕಟೇಶ್ವರ ಬಂದ ಅಂತಂದರೆ ಮತ್ತು ನಾರಾಯಣ ಬಂದ ಅಂತಂದರೆ ನಮಗೆ ಲಕ್ಷ್ಮೀ ಸಮೇತ ಭೂದೇವಿ, ಶ್ರೀದೇವಿ ಇಬ್ಬರು ಬಂದು ನಮ್ಮ ಮನೆಯಲ್ಲಿ ನೆಲೆಸ್ತಾರೆ. ನಮಗೆ ಬೇಕಾಗಿರೋದೇನು ಇರೋದಕ್ಕೆ ಭೂಮಿ. ಬನ್ನಿ, ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಭಗವತಿ ವಾಸುದೇವಾಯ ನಮೋ ನಮಃ. ಓಂ ನಮೋ ಭಗವತಿ ವಾಸುದೇವಾಯ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು
ಏಕಾದಶಿ ದಿವಸ ಹೇಳ್ಕೊಳ್ಳಿ ರಾತ್ರಿ ಮಲಗೋದಕ್ಕೆ ಮುಂಚೆ. ಈ ವಿಡಿಯೋ ನಿಮ್ಮ ಕೈಯಲ್ಲಿ ಯಾವಾಗ ಸಿಗುತ್ತೋ ಆವಾಗ ಬೇಕಾದರೂ ಹೇಳ್ಕೊಳ್ಬಹುದು. ಇಲ್ಲ ಅಂತಂದರೆ ಬೆಳಗ್ಗೆ, ಇವಾಗ ಗುರುವಾರ ದಿವಸ 25ನೇ ತಾರೀಕು ಏಕಾದಶಿ ಇರೋವಂಥದ್ದು. ಮಾರನೇ ದಿವಸ ಏಕಾದಶಿ ಶುಕ್ರವಾರ ದಿವಸ 8 ಗಂಟೆಗೆಲ್ಲ ನಮಗೆ ಸಮಾಪ್ತಿ ಅನ್ನುವಂಥದ್ದಾಗುತ್ತೆ, ಮುಕ್ತಾಯ ಅನ್ನುವಂಥದ್ದಾಗುತ್ತೆ. ಪಾರಾಯಣದ ಸಮಯ ಬಂದು ಅಷ್ಟೇ ನೀವು 8 ಗಂಟೆಗೆ ದೇವರಿಗೆ ಒಂದು ನೈವೇದ್ಯವನ್ನು ಕೊಟ್ಟು ಮನೆಯಲ್ಲಿ ತುಳಸಿ ನೀರನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೂಡ ನೀವು ಪಾರಾಯಣವನ್ನು ಮಾಡ್ಕೊಳ್ಬಹುದು. ದೇವ್ರಿಗೂ ಕೂಡ ಅಷ್ಟೇ ನೀವು ಏನಾನ ಇವಾಗ ಖಾರ ಪೊಂಗಲು, ಸಿಹಿ ಪೊಂಗಲು ಈ ಥರದ್ದು ನೈವೇದ್ಯ ಇಟ್ಟು ದೀಪ ಹಚ್ಚಿಬಿಟ್ಟು ನೀವು ಯಥಾಶಕ್ತಿ ನಿಮ್ಮದು ಯಥಾಭಕ್ತಿ ಎಷ್ಟಿರುತ್ತೋ ಅಷ್ಟನ್ನು ಮಾಡ್ಬೋದು. ಯಥಾಶಕ್ತಿ ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ನೀವು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ನಮ್ಮ ಕೈಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಕೆಲಸಗಳಿದೆ ಅನ್ನೋವಂಥವ್ರು ನೀವು ಮನೆಯಲ್ಲಿನೇ ಸ್ವಲ್ಪ ನೀರಿಗೆ ಇವಾಗ ನಿಮ್ಮದು ಪಂಚ ಇದಿರುತ್ತಲ್ವ, ಅದಕ್ಕೆ ನೀವು ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ನಿಮಗೆ ಅದಕ್ಕೆ ಸ್ವಲ್ಪ ತುಳಸಿ, ಸ್ವಲ್ಪ ನೀರನ್ನು ಹಾಕಿ ಈ ಪ್ರಮಾಣದಲ್ಲಿ ನೀವು ಮಾಡಿಟ್ಕೊಂಡ್ರೆ ಅದರಲ್ಲೂ ಕೂಡ ನೀವು ಅದರಿಂದನೂ ಕೂಡ ಉದ್ದರಣೆಗೆ ಹಾಕಿಟ್ಬಿಟ್ಟು ಅದರಿಂದ ಕೂಡ ನೀವು ಸ್ವಲ್ಪ ಪ್ರಸಾದವನ್ನು ಅದನ್ನು ಫಸ್ಟು ತೀರ್ಥವನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಉಪವಾಸವನ್ನು ಬಿಡಬಹುದು. ದೇವರಿಗೂ ಕೂಡ ಅಷ್ಟೇ ಮೊದಲಿಗೆ ಸ್ವಲ್ಪ ತುಳಸಿ ನೀರನ್ನು ಪ್ರೋಕ್ಷಣೆಯನ್ನು ಕೊಟ್ಟು ಆಮೇಲೆ ಪೂಜೆಯನ್ನು ನಿಮ್ಮದು ಮುಗಿಸ್ಕೊಳ್ಬಹುದು.